ಸ್ನೇಹಿತರೆ, ನೀವು ಎಕ್ಸಾಮ್ ಬರೋದಕ್ಕಿಂತ ಮೊದಲು ಆ ವರ್ಷದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಚೆಕ್ ಮಾಡಲಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತದೆ. ಆದ್ದರಿಂದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ನೀವು ಒಂದು ಬಾರಿ ನೋಡಿಕೊಂಡು ಹೋಗಬೇಕು ಮತ್ತು ರಿಪೀಟೆಡ್ ಆಗೋ ಕ್ವಶನ್ಸ್ ಯಾವುದು ಅಂತ ನಿಮಗೆ ಗೊತ್ತಾಗಿ ಬಿಡುತ್ತದೆ. ಆದ್ದರಿಂದ ನಾನು BF ಸೆಕೆಂಡ್ ಸೆಮ್ ಬೇಸಿಕ್ ಇಂಗ್ಲಿಷ್ನ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾ ಇರೋದು. ಹಾಗಿದ್ದರೆ ಬನ್ನಿ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರಲ್ಲಿ ನಿಮಗೆ ಮೊದಲು 2 ಮಾರ್ಕ್ಸ್ನ ಕ್ವಶನ್ ಕೇಳಿರ್ತಾರೆ. 2 ಮಾರ್ಕ್ಸ್ನ ಕ್ವಶನ್ ನೀವು ಒಟ್ಟಾಗಿ 10 ಬರೀಬೇಕಾಗಿರ್ತದೆ. ಆದರೆ ಅವರು 12 ಕ್ವಶನ್ ಕೇಳಿರ್ತಾರೆ, ನೀವು ಕೇವಲ 10 ಬರೆದರೆ ಸಾಕು. ಇಲ್ಲಿ ಮಾರ್ಕ್ ಇದೆ ಅಲ್ವಾ, 10 ಬರೆದರೆ ಸಾಕು. ಕ್ವಶನ್ ಪೇಪರ್ನಲ್ಲಿ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತದೆ ಸುಮ್ಮನೆ ಶಾಂಪಲ್ ಆಗಿ ಹೇಳ್ತೇನೆ ನೋಡಿ. ವಾಟ್ ಈಸ್ ಟ್ಯೂರಿಂಗ್ ಟೆಸ್ಟ್ ಅಂದರೆ ಸ್ನೇಹಿತರೆ, ನೀವು 1ನೇ ಚಾಪ್ಟರ್ ಇದೆ ಅಲ್ವಾ, ಅಲ್ಲಿ ಅಲೈನ್ ಟ್ಯೂರಿಂಗ್ನ ಬಗ್ಗೆ ಓದಿಕೊಳ್ಳಿ. ಮತ್ತು ಜಾನ್ ಮೆಕಾರ್ಥಿ ಅಂತ ಬರ್ತಾರಲ್ವ, ಜಾನ್ ಮೆಕಾರ್ಥಿ ಆಗಿರ್ಬೋದು, ಅಲೈನ್ ಟ್ಯೂರಿಂಗ್ ಆಗಿರ್ಬೋದು, ಮತ್ತು ಈ AI ಐಡಿಯಾಗಳು ಯಾವ ರೀತಿಯಾಗಿ ಫೇಮಸ್ ಆಯಿತು, ಬುಕ್ ಫಂಕ್ಷನ್ಸ್ ಅಂತ ಬರ್ತಾವಲ್ವ, ಯಾವ ಬುಕ್ ಅದು ಯಾರು ಬರೆದಿದ್ದು ಅಂತ ಅಲ್ಲಿ ಕೆಲವೊಂದು ನೋಟ್ಸ್ ಇದೆ, ಅದನ್ನು ಓದಿಕೊಳ್ಳಬೇಕು. ಮತ್ತು 2 ಮಾರ್ಕ್ಸನ್ನು ಇದನ್ನೇ ಕೇಳ್ತಾರೆ ಅಂತ ಇಂಪಾರ್ಟೆಂಟ್ ಸಹ ಕೊಡೋದಕ್ಕೆ ಬರಲ್ಲ ಸ್ನೇಹಿತರೆ. ನೀವೇ ಸಿಚುವೇಶನ್ ನೋಡ್ಕೊಂಡು ನೀವು ನೋಟ್ಸ್ ಹೇಳ್ತಿರ್ತಾರಲ್ವ ಅಥವಾ ಪಾಠ ಹೇಳೋತ್ನಾಗ ಸ್ವಲ್ಪ ಫೋಕಸ್ ಮಾಡಿ ಕೇಳಬೇಕು. ನೀವು ಫೋಕಸ್ ಮಾಡಿ ಕೇಳಿದರೆ ಒಂದು ವೇಳೆ ನಿಮಗೆ ಇಂಗ್ಲೀಷನ್ನು ಗ್ರಾಮರನ್ನು ಬರೆಯೋದಕ್ಕೆ ಬರ್ತಿದ್ದರೆ ನೀವು ಕಾಮನ್ ಆಗಿ ಬರೆಯಬಹುದು. ಈಗ ಕನ್ನಡನಲ್ಲಿ ಇತಿಹಾಸದಲ್ಲಿ ಹೇಗೆ ಕೇಳ್ತಾರಲ್ವ, ನಾರ್ಮಲಾಗಿ ಬರೀತಿರಲ್ವ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಸಹ ನೀವು ಬರೆಯಬಹುದು. ನೀವು ಸ್ವಲ್ಪ ಫೋಕಸ್ ಮಾಡಿ ಚಾಪ್ಟರನ್ನು ಕೇಳಿದ್ದಾರೆ. ಇನ್ನು 2ನೇ ಕ್ವಶನ್ ಏನಂತ ಕೇಳಿದ್ದಾರೆ ನೋಡಿ, ವಾಟ್ ಈಸ್ ಐವಾನ್ ಕಂಪ್ಲೇಂಟ್ ಇನ್ ಕೋರ್ಟ್ ಅಂದರೆ ಐವಾನ್ ಗಾಬ್ರಿಯಲ್ ಮೇಲೆ ಒಂದು ಕೇಸ್ ಆಗ್ತಾನಲ್ವ ಕೋರ್ಟ್ನಲ್ಲಿ, ಆ ಕೇಸ್ ಯಾವುದು ಅಂತ ಕೇಳ್ತಾರೆ. ವಾಟ್ ಈಸ್ ಜಡಿಬೆನ್ನೆಪ್, ಹೂ ಈಸ್ ದ ಫಾದರ್ ಆಫ್ ಜಡಿಬೆನ್ನೆಪ್ ಅಂದರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನು, ಅದರ ಫೌಂಡರ್ ಯಾರು ಅಂತಲೂ ಕೇಳ್ಬೋದು, ಅಥವಾ ಅದರ ಫಾದರ್ ಅಂತ ಯಾರು ಅಂತಲೂ ಸಹ ಕೇಳ್ಬೋದು. ನಾನು ಎಲ್ಲ ಪ್ರಶ್ನೆಗೆ ಆನ್ಸರನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಯಾವ್ಯಾವ ಸ್ವಲ್ಪ ಬೇರೆ ಬೇರೆ ಅನಿಸುತ್ತವೋ ಅದನ್ನು ಮಾತ್ರ ಸುಮ್ಮನೆ ಎಕ್ಸ್ಪ್ಲೇಷನ್ ಮಾಡಿ ಹೋಗಿಬಿಡ್ತೇನೆ. ಒಂದೇ ಥರ ಇದ್ದು ಅಂದರೆ ನಾನು ಎಕ್ಸ್ಪ್ಲೇಷನ್ ಮಾಡೋದಿಲ್ಲ, ಯಾಕೆಂದರೆ ಸಮಯ ತುಂಬಾ ಹಿಡಿತದೆ ಸ್ನೇಹಿತರೆ. ಇನ್ನು ನೋಡಿ, ಹೂ ಈಸ್ ದ ನರೇಟರ್ ಆಫ್ ನೈಟ್ ಟ್ರೈನ್ ಅಟ್ ಡಯೋಲಿ ಆ್ಯಂಡ್ ವೇರ್ ಡಿಡ್ ಸ್ಪೆಂಡ್ಸ್ ಹೀಸ್ ಸಮ್ಮರ್ ವೆಕೇಷನ್ ಅಂದರೆ ಸ್ನೇಹಿತರೆ, ನೀವು ಎಲ್ಲ ಚಾಪ್ಟರ್ಗಳಲ್ಲಿ ನೀವು ಇಲ್ಲಿ ತಿಳ್ಕೋದೇನೆಂದರೆ ಎಲ್ಲ ಚಾಪ್ಟರ್ಗಳ ಪಾಠಗಳ ಹೆಸರು ಮತ್ತು ಅದನ್ನು ಬರೆದ ಆಥರ್ ಆಗಿರ್ಬೋದು, ಪೋಯೆಟ್ ಆಗಿರ್ಬೋದು, ಅದನ್ನು ನೀವು ಭಯಪಟ್ಟು ಹಾಕಬೇಕು ಅಥವಾ ನೆನಪಿಟ್ಟುಕೊಳ್ಬೇಕು. ಯಾಕಂದರೆ ಹೂ ಇಸ್ ದ ನರೇಟರ್ ಆಫ್ ನೈಟ್ ಟ್ರೈನ್ ಅಟ್ ಡಯೋಲಿ ಅಂತ ಕೇಳಿದಾರಲ್ವ, ಅದನ್ನು ಬರೆದವರು ಯಾರು ಅಂತಲೂ ಸಹ ಕೇಳ್ತಾರೆ. ಈ ರೀತಿಯಾಗಿ ನೀವು ಪಾಠದ ಹೆಸರು ಮತ್ತು ಅದರ ಆಥರ್ಸ್ ನೇಮ್ಸನ್ನು ನೆನಪಿಟ್ಟುಕೊಳ್ಳಬೇಕು. ಇನ್ನು 5ನೇದು ಕ್ವಶನ್ ಸ್ನೇಹಿತರೆ, ಈ ಸ್ಕ್ರಿಪ್ಟ್ ಪಾಠದಲ್ಲಿ ನಿಮಗೆ ಏನಂತ ಕೇಳ್ತಾರೆ ಅಂದರೆ ಮೋಸ್ಟ್ಲಿ ಪೋಯಮ್ ಯಾವ ಕ್ವಶನೊಂದಿಗೆ ಪ್ರಾರಂಭವಾಗಿದೆ ಅಂತ ಸಹ ಕೇಳ್ಬೋದು. ಅಂದರೆ ಒಂದು ಇರುವೆ ಇರ್ತದಲ್ವ, ಆ ಇರುವೆಗೆ ಕೆಟ್ಟದನ್ನು ಓದುವ ಹವ್ಯಾಸ ಈಗ ಬಂದಿತ್ತೆ ಅಥವಾ ಮೊದಲೇ ಆ ಹವ್ಯಾಸ ಇತ್ತೆ ಅಂತ ಕೇಳ್ತಾರೆ. ಇಲ್ಲಿ ಮತ್ತು ಮನುಷ್ಯರನ್ನು ಯಾವ ಪ್ರಾಣಿಗೆ ಹೋಲಿಸಲಾಗಿದೆ ಮತ್ತು ಅದು ಯಾವ ಪ್ರಶ್ನೆಯೊಂದಿಗೆ ಪೋಯಮ್ ಪ್ರಾರಂಭವಾಗಿದೆ, ಈ ರೀತಿ ಅಂತ ಸಹ ಕೇಳ್ಬೋದು ಈ ಸ್ಕ್ರಿಪ್ಟ್ ಪಾಠದ ಮೇಲೆ. ಮತ್ತು ಅವರ ಪೋಯೆಟ್ ಹೆಸರು ಸಹ ಕೇಳ್ಬೋದು, ಇದನ್ನು ಓದಿಕೊಳ್ಳಿ. ಇನ್ನು ನಂತರ ಪ್ಯಾಟ್ರಿಯಾಟ್, ಈ ಪ್ಯಾಟ್ರಿಯಾಟಲ್ಲಿ ಅದನ್ನು ಬರೆದಿದ್ದಾರಲ್ವ ಆಥರ್, ಅವರು ಗಾಂಧೀಜಿ ಬಗ್ಗೆ ಏನಂತ ಹೇಳ್ತಾರೆ ಮತ್ತು ಚೀನಾ ಮತ್ತು ಪಾಕಿಸ್ತಾನ ಬರ್ತಾವಲ್ವ ಅದರ ಬಗ್ಗೆ ಆಥರ್ನ ಪೋಯೆಟ್ನ ಅಭಿಪ್ರಾಯಗಳೇನು, ಈ ರೀತಿ ಅಂತ ಸಹ ಕೇಳ್ಬೋದು. ನೀವು ಒಂದು ವೇಳೆ 2 ಮಾರ್ಕ್ಸ್ನನ್ನು ಸ್ವಲ್ಪ ಮಾಡುವಂಥ ಮನಸ್ಸಿದ್ರೆ ಸ್ನೇಹಿತರೆ, ಪೋಯಮ್ಗಳು ಇದೆ ಅಲ್ವಾ, 4 ಪೋಯಮ್ನ ಸಂಪೂರ್ಣವಾಗಿ ಓದಿಬಿಡಿ. ಏಕೆಂದರೆ ಪೋಯಮ್ ಸ್ವಲ್ಪ ಚಿಕ್ಕದಾಗಿರುವುದರಿಂದ ಬೇಗನೆ ನೀವು ಸಮರೈಸ್ ಮಾಡ್ಬೋದು. ಯಾವ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಡ್ಲಿಕ್ಕಂದ್ರೂ ಅಷ್ಟೊತ್ತು ನೀವೇ ನೆನಪು ಉಳಿದು ಬಿಡುತ್ತವೆ, ಯಾಕಂದರೆ ಸ್ಮಾಲ್ ಇರ್ತವೆ. ಆದರೆ ನೀವು ಪಾಠಗಳ ಮೇಲೆ ಈ 2 ಮಾರ್ಕ್ಸನ್ನು ನೋಡೋದಕ್ಕೆ ಹೋದಾಗ ತುಂಬ ಟೈಮ್ ಹಿಡಿತದೆ ಸ್ನೇಹಿತರೆ. ಪಾಠಗಳು ಲಾಂಗ್ ಇರ್ತವೆ, ಯಾವುದಂತ ಹೇಳೋಕ್ಕಾಗಲ್ಲ ಮತ್ತು ನೆನಪಿಟ್ಟುಕೊಳ್ಳೋದು ಸಹ ಕಷ್ಟ. ಆದ್ದರಿಂದ ಒಂದು ವೇಳೆ ನೀವು ಈಸಿ ಮೆಥಡ್ ಅಥವಾ ಶಾರ್ಟ್ಕಟ್ ಹುಡುಕ್ತಿದ್ರೆ ನೀವು ಪೋಯಮನ್ನು ಮಾಡಿಬಿಡಿ. ನೀವು ಪೋಯಮ್ ಸಹ ಶಾರ್ಟ್ ಆಗಿರುತ್ತದೆ ಸಹ ಮತ್ತು ಕ್ವಶನ್ಗಳು ಭಾಳ ಬರೋದಿಲ್ಲ, ಆದ್ದರಿಂದ ಅವು ಮಾಡಿದರೆ ತುಂಬ ಉಪಯುಕ್ತ. ಇನ್ನು ಪ್ಯಾಟ್ರಿಯಾಟ್ ಮೇಲೆ ಆಯಿತು. ಇನ್ನು ಸೀತಾ, ಹೌ ಈಸ್ ದ ಫಾರೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಪೋಯಮ್ ಸೀತಾ ಸ್ನೇಹಿತರೆ, ನಾನು ಸೀತಾ ಪೋಯಮ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ಅದರಲ್ಲಿ ಈ ಕ್ವಶನ್ ಸಹ ತಿಳಿಸಿದೆ ನೋಡಿ. ಹೌ ಇಸ್ ದ ಫಾರೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಸೀತಾ, ಈ ಕ್ವಶನ್ ಆನ್ಸರ್ ಸಹ ಅದು ಸಮರಿಯಲ್ಲಿದೆ ಮತ್ತು ಆ ಸಮರಿ ಹೇಳುವಾಗಲೇ ನಾನು 2 ಮಾರ್ಕ್ಸನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಅಲ್ಲೇ ಹೇಳಿದ್ದೆ. ಆ ಕ್ವಶನ್ ಅಲ್ಲಿ ಸಹ ಬಂದಿತ್ತು ಮತ್ತು ಆನ್ಸರ್ ಸಹ ಅಲ್ಲೇ ಹೇಳಿದ್ದೇನೆ. ನೀವು ಸಪ್ರೇಟಾಗಿ 2 ಮಾರ್ಕ್ಸ್ಗೆ ಆನ್ಸರನ್ನು ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಈ ಸೀತಾ ಪೋಯಮ್ನಲ್ಲಿ ನೀವು ಸಮರಿ ಮಾಡಿದರೆ ಸಾಕು, ಅದರ ಮೇಲೆ
2 ಮಾರ್ಕ್ಸ್ಗಳು ಯಾವ ರೀತಿಯಾಗಿ ಸಹ ಕೇಳ್ತಾರೆ ಅಂತ ನಾನು ಅದರಲ್ಲೇ ಹೇಳಿದ್ದೇನೆ. ಇನ್ನು ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ಪೋಯಮ್ ನೋಡಿ ಸ್ನೇಹಿತರೆ, ಈಗ ಯೂತ್ಸ್ ಡ್ರೀಮ್ ಬಗ್ಗೆ ಸೆಂಟ್ರಲ್ ಥೀಮ್ ಅಂತ ಕೇಳ್ತಾರಲ್ವ, ಇದೇ ರೀತಿಯಾಗಿ ಬೇರೆ ಬೇರೆ ಪೋಯಮ್ಗಳ ಮೇಲೂ ಸಹ ಕೇಳ್ಬೋದು ಅಥವಾ ಬೇರೆ ಪಾಠಗಳ ಮೇಲೆ ಸಹ ಕೇಳ್ಬೋದು. ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ZBNF ಅಂತ ಕೇಳ್ಬೋದು. ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಕ್ಯಾನ್ ಮಷಿನ್ಸ್ ಥಿಂಕ್ ಪಾಠ ಇದೆಯಲ್ವಾ, ಅದರ ಮೇಲೆ ಕೇಳ್ಬೋದು. ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಅಂತ ಕೇಳ್ಬೋದು. ಆ ಪಾಠದ ಹೆಸರು ಹೂ ಇಸ್ ದ ನರೇಟರ್ ಆಫ್ ಇಂತಾನು ಕೇಳ್ಬೋದು. ಆ ಪಾಠವನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ಬೋದು. ಹಾಗಂದ್ರೆ ಏನು ಅಂತ ಕೇಳ್ಬೋದು. ಈ ರೀತಿಯಾಗಿ 2 ಮಾರ್ಕ್ಸ್ಗೆ ಏನು ಬೇಕಾದ್ರೂ ಕೇಳ್ತಾ ಇರ್ತಾರೆ. ಇನ್ನು ವಾಟ್ ಈಸ್ ಆ್ಯಕ್ಟಿವ್ ವಾಯ್ಸ್ ಸ್ನೇಹಿತರೆ, ಈ ರೀತಿಯ ಪ್ರಶ್ನೆಗಳು ನಿಮಗೆ ಗ್ರಾಮರ್ ಬರ್ತಾವಲ್ವ, ಆದರೆ ನಾವು ಸ್ವಲ್ಪ ನೋಡಿದರೆ ಈ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳಲಿಕ್ಕೆ ಹೋಗಬಾರ್ದು. ವಾಟ್ ಈಸ್ ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು, ನೌನ್ ಅಂದರೆ ಏನು, ಪ್ರನೌನ್ ಅಂದರೆ ಏನು, WH ಕ್ವಶನ್ ಅಂದರೆ ಏನು, ಫ್ರೇಮಿಂಗ್ ಕ್ವಶನ್ ಅಂದರೆ ಏನು, ಈ ರೀತಿಯಾಗಿ ಕೇಳಬಾರ್ದು. ಯಾಕೆಂದ್ರೆ ನಾವು ಚಿಕ್ಕ ಹುಡುಗರಲ್ಲ, ಡಿಗ್ರಿ ಕಾಲೇಜಿಗೆ ಬಂದೀವಿ ಅಂದರೆ ಈ ರೀತಿ ಕೇಳಬಾರ್ದು. ಆದರೆ ಯೂನಿವರ್ಸಿಟಿದವರು ಏನು ಮಾಡೋಕ್ಕಾಗಲ್ಲ, ಬಾಗಲಕೋಟೆ ಯೂನಿವರ್ಸಿಟಿ ಅಂತಾರೆ ಕೇಳ್ತಾರೆ. ಆದ್ದರಿಂದ ನಿಮಗೂ ಸಹ ಉಪಯುಕ್ತ. ಆದರೆ ಇದು ಉಪಯುಕ್ತ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಏಕೆಂದರೆ ನೀವು ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟೀಸ್ ಶಬ್ದಗಳನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಇದು ನಿಮಗೆ ಸರಳ ಆಗ್ಬೋದು. ಈಗ ಆ್ಯಕ್ಟಿವೈಸ್ ಅಂದರೆ ಏನು ಅಂತ ನೀವು ಬರೀಬೇಕಾಗುತ್ತದೆ, ಮತ್ತು ಪ್ಯಾಸಿವೈಸ್ ಏನಂತಲೂ ಸಹ ಅವರು ಕೇಳಬಹುದು. ಇನ್ನು ಡಿಫೈನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಇನ್ನು ಆ್ಯಕ್ಟಿವೈಸ್ನ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಮಾಡುವುದು ಹೇಗೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಇಲ್ಲಿ ಮೇಲೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಹೋಗಿ ತಾವು ನೋಡಬಹುದು, ನಾನು ಹಾಕಿದ್ದೇನೆ. ಅದನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಏನಂತಲೂ ಸಹ ಕೇಳ್ಬೋದು. ಇನ್ನು ವಾಟ್ ಈಸ್ WH ಕ್ವಶನ್ಸ್, WH ಕ್ವಶನ್ಸ್ ಅಂದರೆ ಏನು ಕೇಳ್ಬೋದು, ಅಥವಾ ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತ ಏನಂತಲೂ ಸಹ ಕೇಳ್ಬೋದು. ಇನ್ನು ವಾಟ್ ಈಸ್ ಪಂಕ್ಚುಯೇಷನ್ ಅಂದರೆ ಚಿಹ್ನೆಗಳ ಮೇಲೆ ಸಹ ನಿಮಗೆ ಪ್ರಶ್ನೆ ಕೇಳ್ಬೋದು ಗ್ರಾಮರ್ ಪಾರ್ಟ್ನಲ್ಲಿ. ಇನ್ನು ಸ್ನೇಹಿತರೆ, ಇನ್ನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕಡೆಗೆ ಬರೋಣ. ಇಲ್ಲಿ ತಾವು ನೋಡಬಹುದು. ನೀವು ಮಾಡೋದಾದರೆ ಸ್ನೇಹಿತರೆ, ನಾನು ಹೇಳ್ತೀನಿ, ನೀವು ಸ್ವಲ್ಪ ಸರಳ ಮೆಥಡ್ ಹುಡುಕೋದಾದರೆ ನಿಮಗೆ ಯಾವುದು ಈಸಿ ಅನಿಸುತ್ತದೆಯೋ ಆ 3 ಪಾಠ ಚಾಯ್ಸ್ ಮಾಡಿ. 4 ಬೇಡ, 3 ಪಾಠ ಚಾಯ್ಸ್ ಮಾಡಿ. ಇದರಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 10 ಮಾರ್ಕ್ಸ್ ಕೇಳಿದರೂ ಅದನ್ನೇ ಸಹ ಬರೀಬೋದು, 5 ಮಾರ್ಕ್ಸ್ ಕೇಳಿದರೂ ಸಹ ಸ್ವಲ್ಪ ಶಾರ್ಟಾಗಿ ಬರೀಬೋದು. ಅದನ್ನು ನಾನು ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ, ಪ್ಲೇಲಿಸ್ಟ್ ಸಹ ನೋಡ್ಬೋದು, ಅಥವಾ ಇಲ್ಲಿ ಮಾರ್ಕ್ ಮಾಡಿದ್ದೇನೆ, ಇಲ್ಲೇ ಸಹ ನೋಡ್ಬೋದು. ಮೇಲೆ ಐಕಾನ್ ಕಾಣ್ತಿದೆ ಅಲ್ವಾ, ಅಲ್ಲಿ. ಇನ್ನು ಅನಲೈಸ್ ಮಾಡೋಣ ಬನ್ನಿ. ನಿಮಗೆ ಮೊದಲು 10 ಮಾರ್ಕ್ಸ್ನ ಒಂದು ಕ್ವಶನ್ ಕೇಳ್ತಾರೆ. ಡಿಸ್ಕಸ್ ದ ಡೆವಲಪ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ರಮ್ ಬಿಗಿನಿಂಗ್ ಟು ಪ್ರೆಸೆಂಟ್ ಡೇ. ಅಂದರೆ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಈ ರೀತಿ ಸಹ ಪ್ರಶ್ನೆ ಕೇಳ್ಬೋದು, ಅಥವಾ ಹಿಸ್ಟ್ರಿ ಆಫ್ AI, ಈ ರೀತಿ ಡಿಸ್ಕ್ರೈಬ್ ಹಿಸ್ಟ್ರಿ ಆಫ್ AI ಈ ರೀತಿಯಾಗಿಯೂ ಸಹ ಕೇಳ್ಬೋದು. ಏನು ಮಾಡಿಬಿಡಿ ಸ್ನೇಹಿತರೆ, ನಾನು ಒಂದು ಸಮ್ಮರಿ ಕೊಟ್ಟಿದ್ದೇನಲ್ವ, ಅದನ್ನು ಬರೆಯಿರಿ. ಒಂದು ವೇಳೆ ನಿಮಗೆ ಅದನ್ನು ಕಡಿಮೆ ಅನಿಸಿದರೆ ಪೇಜ್ನನ್ನು ಸ್ವಲ್ಪ ಅಂತ ನಿಮಗೆ ಗೊತ್ತೇ ಇರ್ತದೆ ಅಲ್ವ, ನೀವು ಕಾಮನಾಗಿ ಮಾಡ್ತಿರ್ತೀರಿ. ಆ್ಯಸ್ ಈಸ್ ದ ಅಂತ ಹೇಗಾದರೂ ಮಾಡಿ ಕಾಣದಿರುವ ಹಾಗೆ ಅಂಥವುಗಳನ್ನು ಬಳಸಿ ಸ್ವಲ್ಪ ಲಾಂಗ್ ಮಾಡಿಬಿಡಿ. ಮತ್ತು ಯಾವ ನೀವು ಕರೆಕ್ಟ್ ಸ್ಪೆಲ್ಲಿಂಗ್ ಬರೆದಿರ್ತಾರಲ್ವ ಅವುಗಳನ್ನು ಸ್ವಲ್ಪ ಹೈಲೈಟ್ ಮಾಡಿ ಸ್ನೇಹಿತರೆ. ಹೈಲೈಟ್ ಮಾಡಿ. ಮತ್ತು ನಿಮಗೆ ಒಂದು ವೇಳೆ ಶಬ್ದಗಳು ಮಿಸ್ಟೇಕ್ ಆಗ್ತಾ ಇದ್ವು ಅಂದರೆ, ಶಬ್ದಗಳು ಮಿಸ್ಟೇಕ್ ಆಗಬಾರ್ದು, ಕಡಿಮೆ ಬರೆದು ಹೆಚ್ಚು ಮಾರ್ಕ್ಸ್ ತೊಗೋಬೇಕು. ಶಬ್ದಗಳು ಮಿಸ್ಟೇಕ್ ಆದರೂ ಸಹ ಅದು ಕರೆಕ್ಟ್ ಬರೆದಿದ್ದಾರೆ ಅಂತಲೇ ಅನಿಸ್ಬೇಕು. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಆ ವಿಡಿಯೋ ಸಹ ನಿಮಗೆ ಬೇಕಾಗಿದ್ದರೆ ಮಿಸ್ಟೇಕ್ ಅಂತ ಕಮೆಂಟ್ ಮಾಡಿ. ಮಿಸ್ಟೇಕ್ ಅಂತ ಕಮೆಂಟ್ಗಳು ತುಂಬಾ ಬಂದರೆ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅದನ್ನು ಸರ್ಗಳು ನೋಡಿದರೂ ಸಹ ಅದು ಮಿಸ್ಟೇಕ್ ಅಂತ ಅನಿಸೋದಿಲ್ಲ. ಅದನ್ನು ಯಾವ ರೀತಿಯಾಗಿ ಮಾಡುವುದಂತ ನಾನು ಅದನ್ನು ವಿಡಿಯೋ ಸಹ ಮಾಡಿಬಿಡ್ತೇನೆ. ಇನ್ನು ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಇನ್ನು ಎಕ್ಸ್ಪ್ಲೇನ್ ದ 4 pillars ಆಫ್ ZBNF. ಸ್ನೇಹಿತರೆ, ನೀವು ಒಂದು ವೇಳೆ ZBNFನ 4 pillars ಅಂತ ಕೇಳಿದರೆ ಸಂಪೂರ್ಣ ಸಮರಿ ಬರೆದರೆ ನಿಮಗೆ ಸ್ವಲ್ಪ ಮಾರ್ಕಸ್ ಕಡಿಮೆ ಕೊಡ್ಬೋದು. ನೀವು 4ರಿಂದ 5 ಪೇಜ್ ಬರೋದು ಸಹ ಮಾರ್ಕಸ್ ಕಡಿಮೆ ಕೊಡ್ಬೋದು. ಏಕೆಂದರೆ ನೀವು ಸಂಪೂರ್ಣ ಪಾಠದ ಸಮರಿ ಬರೆದಿರ್ತೀರ. ಅವರು ಕೇಳಿದ್ದು ಬರೀ 4 pillars ಆಫ್ ZBNF. ನೀವು ಇಂಥ ಸಂದರ್ಭದಲ್ಲಿ ವಿಚಾರ ಮಾಡಿ ಸ್ವಲ್ಪ ಯಾವುದೋ ಆನ್ಸರನ್ನು ಬರೆಯೋದಕ್ಕೆ ಮುಂದಾಗ್ಬೋದು. ನೀವು ಒಂದು ವೇಳೆ ಇದು ಕ್ವಶನ್ ಇದೆ ಅಲ್ವಾ, ಇದನ್ನು ತುಂಬಾ ಇದೆ, ಇದನ್ನು ಮಾಡಿಬಿಡಿ, ನಡೆಯುತ್ತದೆ. ಇನ್ನು 5 ಮಾರ್ಕ್ಸಿಗೆ ಆದರೆ ರೈಟ್ ದ ಶಾರ್ಟ್ ನೋಟ್ ಅಂತ. ಇನ್ನು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ಸ್ ದ ಹೌಸ್. ಇದು ಸ್ನೇಹಿತರೆ, ಇದು ನಿಮಗೆ ತುಂಬಾ ಸರಳ ಅನಿಸ್ತದೆ. ಮತ್ತು ಯಂಗ್ ಬಾಯ್ ಲವ್ಸ್ ದ ಬಾಸ್ಕೆಟ್ ಗರ್ಲ್, ಇದು ಇದೆ. ಇದು ಎಲ್ಲಿ ಬರ್ತದೆ ಅಂದರೆ 2ನೇ ಪಾಠ ಇದೆ ಅಲ್ವಾ ನಿಮಗೆ,
ನೈಟ್ ಟ್ರೈನ್ ಆ್ಯಟ್ ಡಯೋಲಿ ಅಂತ ಅದು ಅದರಲ್ಲಿ ಬರುತ್ತದೆ ಈ ಪ್ರಶ್ನೆ. ಇದನ್ನು ಸಹ ನಿಮಗೆ ಕೇಳ್ಬೋದು. ಇದು ಸಹ ಇಂಪಾರ್ಟೆಂಟ್ ಅಂತಲ್ಲ, ಇದನ್ನು ಸಹ ನೀವು ಸರಳಿಯಾಗಿ ಮಾಡ್ಬೋದು. ನಾನು ಕೊಟ್ಟಿದ್ದು ಸಮರಿಯನ್ನು ನೀವು ಬರೆದ್ರೆ ನಾನು ಸಮರಿ ನೀಡಿದ್ದೇನೆ ಅಲ್ವಾ, ಯಾವುದು ನೈಟ್ ಟ್ರೈನ್ ಆ್ಯಟ್ ಡಯೋಲಿ ಅಂತ, ಅದನ್ನು ನೀವು ಮಾಡಿದರೆ ಅದರಲ್ಲಿ ಸಹ ಈ ಆನ್ಸರ್ ಇನ್ಕ್ಲೂಡ್ ಆಗಿದೆ. ಅದನ್ನು ನೀವು ಕ್ವಶನ್ಗೆ ತಕ್ಕ ಹಾಗೆ ಮಾಡಿಫೈ ಸಕಟ ಮಾಡಿ ಬರೆಯಬಹುದು. ಅದು ಎಲ್ಲ ಇದೆ ಸ್ನೇಹಿತರೆ, ಅದನ್ನು ನೀವು ಕ್ವಶನ್ಗೆ ತಕ್ಕ ಹಾಗೆ ಸ್ವಲ್ಪ ಮಾಡಿಫೈ ಮಾಡಬೇಕು. ಈ ಕ್ವಶನನ್ನು ಯಾವ್ದು ಕೇಳಿದಾರಲ್ವ ಅದಕ್ಕೆ ಸಂಬಂಧಿಸಿದ ಆನ್ಸರಲ್ಲಿ ಇದ್ದರೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡೋದು, ಬೇರೆದನ್ನು ಸಹ ಬರೆಯೋದು, ಅದನ್ನೇ ಸ್ವಲ್ಪ ಅದನ್ನು ಹೈಲೈಟ್ ಮಾಡೋಂಗಿಲ್ಲ. ಇದಕ್ಕೆ ಸಂಬಂಧಿಸಿದ ಆನ್ಸರನ್ನು ಮಾತ್ರ ಸ್ವಲ್ಪ ಅಲ್ಲಲ್ಲಿ ಹೈಲೈಟ್ ಮಾಡೋದು, ಮೇನ್ ವರ್ಡ್ಸ್ ಸಹ ಹೈಲೈಟ್ ಮಾಡೋದು ಮತ್ತು ಇದಕ್ಕೆ ಸಂಬಂಧಿಸಿದ ಆನ್ಸರ್ ಸಹ ಹೈಲೈಟ್ ಮಾಡೋದು. ಏನು ಪೇಜನ್ನು ಹೆಚ್ಚಿಗೆ ತುಂಬಿದಾಗಿರುತ್ತದೆ ಮತ್ತು ಸ್ವಲ್ಪ ಗೊಳ್ಳನ್ನು ಬರೆದ ಆಗಿರುತ್ತದೆ ಮತ್ತು ಆನ್ಸರ್ ಸಹ ಫುಲ್ ಮಾರ್ಕರ್ಸ್ ತಂದು ಕೊಡುವ ಚಾನ್ಸಸ್ ಇರುತ್ತದೆ. ಈ ರೀತಿಯ ಟ್ರಿಕ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಎಕ್ಸಾಮ್ ಹ್ಯಾಕ್ಸ್ ವಿಡಿಯೋ ಬೇಕಾಗಿದ್ದರೆ ನಾನು ಹೇಳಿದ್ನಲ್ವಾ, ಮಿಸ್ಟೇಕ್ ಅಂತ ಆದರೂ ಕಮೆಂಟ್ ಮಾಡಿ, ಎಕ್ಸಾಮ್ ಹ್ಯಾಕ್ಸ್ ಅಂತ ಕಮೆಂಟ್ ಮಾಡಿ. ಇಂಗ್ಲೀಷ್ ಸೆಕೆಂಡ್ ಸೆಮ್ ಇಂಗ್ಲೀಷ್ನ ಉತ್ತಮ ಅಂಕಗಳನ್ನು ಹೇಗೆ ಗಳಿಸುವುದು ಅಂತ ನಾನು ವಿಡಿಯೋ ಮಾಡ್ತೇನೆ. ಇನ್ನು ಮತ್ತೆ ಪುನಃ 10 ಮಾರ್ಕ್ಸ್ ಅಂತ ಕೇಳ್ತಾರೆ ನೋಡಿ. ಇಲ್ಲಿ ನಿಮಗೆ 10 ಮಾರ್ಕ್ಸಿನೂ 2 ಕೇಳ್ತಾರೆ, 5 ಮಾರ್ಕ್ಸಿನೂ ಸಹ 2 ಕೇಳ್ತಾರೆ. ಇನ್ನು ಇವು ಲೆಸನ್ಸ್ಗಳಲ್ಲಿ. ಇನ್ನು ಮತ್ತೆ ಗ್ರಾಮರ್ಗಳಲ್ಲಿ 5 ಮಾರ್ಕ್ಸನ್ನು ಕೇಳ್ತಾರೆ, ಅದನ್ನು ಮುಂದೆ ನೋಡೋಣ. ಈಗ ನೋಡಿ 10 ಮಾರ್ಕ್ಸ್ನಲ್ಲಿ ಮತ್ತೆ ಒಂದು ಕ್ವಶನ್ ಕೇಳಿದ್ದಾರೆ. ಪ್ಯಾಟ್ರಿಯೋಟ್ ಅಂತ ಕೇಳಿದ್ದಾರೆ, ಸೀತಾ ಪೋಯಮ್ ಅಂತ ಕೇಳಿದ್ದಾರೆ. ಇನ್ನು ಪ್ಯಾಟ್ರಿಯೋಟ್ ಯಾವ ರೀತಿಯಾಗಿ ಬರೀಬೇಕು, ಸೀತಾ ಪೋಯಮ್ನ ಸಮರಿಯನ್ನು ಎಲ್ಲ ಕೊಟ್ಟಿದ್ದೀನಿ. ನೀವು ಸೀತಾ ಪೋಯಮ್ನಲ್ಲಿ ಅದು ಫಾರೆಸ್ಟ್ನ ವರ್ಣನೆ ಇದೆ ಅಲ್ವಾ, ಕಾಡುಗಳು ತುಂಬ ಇದ್ದು ಮತ್ತು ಸೂರ್ಯನ ಕಿರಣಗಳು ನೆಲಕ್ಕೆ ಮುಟ್ಟುವಷ್ಟರಲ್ಲಿ ಅದು ಮಾಯವಾಗುತ್ತಿತ್ತು, ಅಷ್ಟು ದಟ್ಟವಾಗಿ ಕಾಡಿತ್ತು. ಇದನ್ನೇ ಸ್ವಲ್ಪ ನೀವು ಸ್ವಲ್ಪ ಎಕ್ಸ್ಟ್ರಾ ಬರೋದು, ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿಬಿಡೋದು ಸ್ನೇಹಿತರೆ. ಏನು ಪೋಯಮ್ನಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡೋದು, ಅದಕ್ಕೆ ರಿಲೇಟಾಗಿಯೇ ದೊಡ್ಡದು ಮಾಡೋದು, ನಿಮಗೆ ದೊಡ್ಡದು ತುಂಬ ಬರೆದಿದ್ದಾನೆ ಅನಿಸುತ್ತದೆ ಮತ್ತು ಪೇಜ್ ಸಹ ಹೆಚ್ಚು ತುಂಬುತ್ತದೆ. ಪ್ಯಾಟ್ರಿಯೋಟ್ ಆಗಿರ್ಬೋದು, ಶೀತ ಆಗಿರ್ಬೋದು, ಯಾವುದರಲ್ಲಿ ಒಂದಾದರೂ ನೀವು ಬರೀಬೇಕು. 10 ಮಾರ್ಕ್ಸ್ನ 2 ಕೊಟ್ಟಿರ್ತಾರೆ, 10 ಮಾರ್ಕ್ಸ್ನ 4 ಕೊಟ್ಟಿರ್ತಾರೆ, 2 ಬರೀಬೇಕು. ಇದರಲ್ಲಿ 2 ಕೊಟ್ಟಿರ್ತಾರೆ, ಇದರಲ್ಲಿ 2 ಕೊಟ್ಟಿರ್ತಾರೆ, ಇದರಲ್ಲಿ ಒಂದು ನೀವು ಬರೆಯಬೇಕಾಗುತ್ತದೆ. ಇನ್ನು 5 ಮಾರ್ಕ್ಸಿನೂ ಸಹ ಅದೇ ರೀತಿ. ಇನ್ನು 5 ಮಾರ್ಕ್ಸ್ ನೋಡಿದರೆ ಶಾರ್ಟ್ ನೋಟ್ ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಇದು ಯೂತ್ಸ್ ಡ್ರೀಮ್ ಬರ್ತದೆ ಅಲ್ವಾ, ಅಲ್ಲಿ ಬರ್ತದೆ ಇದನ್ನು ಸಹ ನೀವು ಬರೀಬೋದು. ಒಂದು ಸ್ನೇಹಿತರೆ, ನಿಮಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಒಂದು ವೇಳೆ ಸ್ಕ್ರಿಪ್ಟ್ನ ಮೇಲೆ ಕ್ವಶನ್ 10 ಮಾರ್ಕ್ಸ್ನಲ್ಲಿ 5 ಮಾರ್ಕ್ಸ್ನಲ್ಲಿ ಕೇಳಿದರೆ ನಿಮಗೆ ಬಂಪರ್ ಆಫರ್ ಇದ್ದ ಹಾಗೆಯೇ. ಏಕೆಂದರೆ 10 ಮಾರ್ಕ್ಸ್ನಲ್ಲಿ ಬರೆದಿರ್ತಾರಲ್ವಾ, ಅದನ್ನೇ ನೀವು ಒಂದು ವೇಳೆ ಟೈಮ್ ಸಾಲಿಕಂದ್ರೆ ಅದನ್ನೇ ನೋಡಿ ಹಿಂದೆ ತೆರೆದು ಮುಂದೆ ನೋಡಿ ಪಟಾಪಟ ರೀತಿಯಾಗಿ ಬರೆಯಬಹುದು ಸ್ಪೀಡಾಗಿ. ಅವರು ಹೆಚ್ಚಾಗಿ ಈ ರೀತಿಯಾಗಿ ಕೇಳುವ ಚಾನ್ಸಸ್ ಕಡಿಮೆ ಇರ್ತದೆ ಸ್ನೇಹಿತರೆ. ಒಂದು ವೇಳೆ ಬಂದರೆ ನಿಮಗೆ ನೀವು ಲಕ್ಕಿ ಇದ್ದ ಹಾಗೆ. ಇನ್ನು ಗ್ರಾಮರ್ ಕಡೆ ಬರೋಣ. 5 ಮಾರ್ಕ್ಸ್ನಲ್ಲಿ ನಿಮಗೆ ಗ್ರಾಮರನ್ನು ಯಾವ ರೀತಿಯಾಗಿ ಕೇಳ್ತಾರೆ, ಇಲ್ಲಿ ಕಿರಣ್ ಬ್ರೌಟ್ ಅ ವೈಟ್ ಕಾರ್, ಅ ವೈಟ್ ಕಾರ್ ಈಸ್ ಬ್ರೌಟ್ ಬೈ ಕಿರಣ್. ಈ ರೀತಿಯಾಗಿ ನೀವು ಆ್ಯಕ್ಟಿವೈಸಿಂದ ಪ್ಯಾಸೇಜ್ ಮಾಡಬೇಕಾಗುತ್ತದೆ. ನಾನು ನಮ್ಮ ಕಮ್ಯುನಿಟಿಯಲ್ಲಿ ನೀವು ಜಾಯ್ನ್ ಆಗಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ನ ಯಾವ ರೀತಿಯಾಗಿ ಮಾಡಬೇಕು ಸಂಪೂರ್ಣ PDF ಅಲ್ಲಿ ಕಳಿಸಿದ್ದೇನೆ. ಸಂಪೂರ್ಣ ಅಷ್ಟು ಗ್ರಾಮರ್ ಇದೆ ಅಲ್ವಾ, ಈ ಗ್ರಾಮರ್ನು ಸಂಪೂರ್ಣ PDF ಅಲ್ಲಿದೆ ಮತ್ತು ಅದನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ರೂಲ್ಸ್ಗಳೇನು ಅಂತ ಎಲ್ಲ ಆ PDF ನಲ್ಲಿದೆ ಸ್ನೇಹಿತರೆ. ಆ PDF ನಾನು ಗ್ರೂಪ್ನಲ್ಲಿ ಹಾಕಿದ್ದೇನೆ. ಒಂದು ವೇಳೆ ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಅಂತ PDF ಅಂತ ಕಮೆಂಟ್ ಮಾಡಿ, ಗ್ರಾಮರ್ PDF ಅಂತ ಕಮೆಂಟ್ ಮಾಡಿ, ಅದಕ್ಕೆ ಲಿಂಕ್ ಕಳಿಸ್ತೀನಿ. ಒಂದು ವೇಳೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಕಮ್ಯುನಿಟಿಗೆ ಜಾಯ್ನ್ ಆದರೆ ನಿಮಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಈಗ ಮೇನಾಗಿ BA ಸೆಕೆಂಡ್ ಸೆಮ್ ನೋಟ್ಸ್ ಕಳಿಸ್ತಿರ್ತೇನೆ, ಮುಂದೆ ಮತ್ತೆ ಅದರಲ್ಲಿ ಕಾಂಪಿಟೇಟಿವ್ ನೋಟ್ಸ್ ಸಹ ಕಳಿಸ್ತಿರ್ತೇನೆ ನಾನು. ಈಗ ಇದಕ್ಕೆ ಮುಂದೆ ಹೋಗೋಣ ಬನ್ನಿ. ಈಗ ಪ್ಯಾಸಿವೈಸ್ ಬರ್ದಿರಲ್ವಾ, ಇನ್ನು ಚೇಂಜ್ ಇಂಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ದ ಸನ್ಸೆಟ್ ಈಸ್ ಬ್ಯೂಟಿಫುಲ್. ಸ್ನೇಹಿತರೆ, ಇದನ್ನು ಯಾವ ರೀತಿಗೆ ಮಾಡಬೇಕು ಅಂತ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೇನೆ. ಅದು ಇಲ್ಲಿ ಮೇಲೆ ಕಾಣ್ತಿದೆ ಅಲ್ವಾ, ಇಲ್ಲಿ ನೋಡಬಹುದು, ಐ ಕಾರ್ಡ್ ಕಾಣ್ತಿದೆ ಅಲ್ವಾ ಅಲ್ಲಿ. ಇನ್ನು ಶಿ ಈಸ್ ಟು ಟೈರ್ಡ್ ಟು ಪ್ಲೇ. ಇಲ್ಲಿ ನೀವು ಟು ಅಂತ ರಿಮೂವ್ ಮಾಡಬೇಕಾಗುತ್ತದೆ. ಅಂದರೆ ಹೇಗಂದರೆ ಇಲ್ಲಿ 2 ಅಂತ ಇದೆ ಅಲ್ವಾ, ಶಿ ಈಸ್ 2, ಈ 2 ಜಾಗದಲ್ಲಿ ಬೇರೆ ಶಬ್ದ ತುಂಬಬೇಕು. ಮತ್ತು ಇಲ್ಲೊಂದು 2 ಕಾಣ್ತಿದೆ ಅಲ್ವಾ, ಟು, ಈ ಶಬ್ದದಲ್ಲಿ ಸ್ಥಾನದಲ್ಲಿ ಬೇರೆ ಶಬ್ದವನ್ನು ತುಂಬಬೇಕು. ಅಂದರೆ ರಿಮೂವ್ ಟು ಅಂದರೆ ಈ ಟು ಶಬ್ದಗಳು ಎಲ್ಲೆಲ್ಲಿ ಬಂದಿದ್ದಾವಲ್ವ ಅದನ್ನು ಬೇರೆ ತುಂಬಬೇಕು. ನಾನು ಎಲ್ಲ ಹೇಳ್ಕೊತ ಕುಂದಿರೋದಿಲ್ಲ ಸ್ನೇಹಿತರೆ, ಅದರ PDF ಅನ್ನು ನಾನು ಗ್ರೂಪ್ನಲ್ಲಿ ಹಾಕಿದ್ದೇನೆ. ನೀವು ನಮ್ಮ ಕಮ್ಯುನಿಟಿ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ತುಂಬ ಒಳ್ಳೆಯದು. ಇನ್ನು ಯೂಸ್ ಇನಪ್, ಇನ್ನು ಸೋ ಹಾಟ್ ಅಂತ ಇದೆ ಅಲ್ವಾ, ದ ಕಾಫಿ ಈಸ್ ಸೋ ಹಾಟ್ ಟು ಡ್ರಿಂಕ್. ಇದನ್ನು ಸ್ವಲ್ಪ ನೆಗೆಟಿವ್ ಆಗಿ ಬರೀಬೇಕಾಗುತ್ತದೆ. ಇನಫ್ ಶಬ್ದವನ್ನು ಯೂಸ್ ಮಾಡಿ ನೀವು ಪಾಸಿಟಿವ್ ಇದ್ದಿದ್ದು ಅಂತ ನೆಗೆಟಿವ್ ಆಗಿ ಮಾಡಬೇಕಾಗುತ್ತದೆ. ಅಂದರೆ ಅವಳು ಕುಡಿಯುತ್ತಿದ್ದಾಳೆ ಅಂತ, ಅವಳು ಕುಡಿಯೋದಕ್ಕೆ
ಅದು ಕಾಫಿ ತುಂಬ ಹಾಟ್ ಇದೆ ಅಲ್ವಾ ಸೆಂಟೆನ್ಸ್. ಅವಳು ಕಾಫಿ ತುಂಬ ಹಾಟ್ ಇರುವುದರಿಂದ ಅವಳು ಕುಡಿಯಲು ಸಾಧ್ಯವಾಗುವುದಿಲ್ಲ ಅಂತ ನೀವು ಈ ರೀತಿಗೆ ಬರೀಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ. ಇನ್ನು ಅನ್ಲೆಸ್ ಗಿರೀಶ್ ವರ್ಡ್ಸ್ ಹಾರ್ಡ್ ಹಿ ವಿಲ್ ನಾಟ್ ಪಾಸ್ ದ ಎಕ್ಸಾಮ್. ಇನ್ನು ಯೂಸ್ ಇಫ್ ಅಂತ ನೀವು ಯೂಸ್ ಮಾಡಬೇಕಾಗುತ್ತದೆ. ಒಂದು ವೇಳೆ ಇಫ್ ಗಣೇಶ್ ವರ್ಡ್ಸ್ ಹಾರ್ಡ್ ಹಿ ವಿಲ್ ನಾಟ್ ಪಾಸ್ ಎಕ್ಸಾಮ್, ಈ ರೀತಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಅದರಲ್ಲಿ ಹೇಳಿದ್ದೇನೆ, ಹೋಗಿ ನೋಡ್ಬೋದು. ಇನ್ನು ಕೀರ್ತಿ ಸ್ನೇಹಿತರೆ, ಕೀರ್ತಿ ಇಸ್ ಗೋಯಿಂಗ್ ಟು ಮೈಸೂರು. ಇನ್ನು ಫ್ರೇಮ್ WH ಕ್ವಶನ್ಸ್. ಇನ್ನು WH ಕ್ವಶನ್ ಅಂದರೆ ಇಲ್ಲಿ ಶಬ್ದ ಕೊಟ್ಟಿರ್ತಾರಲ್ವ, ಕೀರ್ತಿ ಮೈಸೂರಿಗೆ ಹೋಗುತ್ತಿದ್ದಾಳೆ. ಆ ಕೀರ್ತಿಗೆ ಅಂಡರ್ಲೈನ್ ಮಾಡಿದರೆ ಯಾರು ಮೈಸೂರಿಗೆ ಹೋಗುತ್ತಿದ್ದಾರೆ ಅಂತ. ಒಂದು ವೇಳೆ ಕೀರ್ತಿಗೆ ಅಂಡರ್ಲೈನ್ ಬಿಟ್ಟು ಮೈಸೂರಿಗೆ ಅಂಡರ್ಲೈನ್ ಮಾಡಿದರೆ, ಕೀರ್ತಿಯನ್ನು ತೆಗೆದು ಮೈಸೂರಿಗೆ ಅಂಡರ್ಲೈನ್ ಮಾಡಿದರೆ ಕೀರ್ತಿ ಇಸ್ ಗೋಯಿಂಗ್ ಟು ಮೈಸೂರು ಕೆಳಗೆ ಅಂಡರ್ಲೈನ್ ಮಾಡಿದರೆ ಅದನ್ನು ಏನಂತ ಕೇಳಬೇಕು, ಕೀರ್ತಿ ಎಲ್ಲಿಗೆ ಹೋಗುತ್ತಿದ್ದಾಳೆ. ವೇರ್ ಕೀರ್ತಿ ಇಸ್ ಗೋಯಿಂಗ್ ಅಂತ ಈ ರೀತಿಗೆ ಬರೀಬೇಕು. ಅದಕ್ಕೆ ಅಂಡರ್ಲೈನ್ ಮಾಡಿರ್ತಾರಲ್ವ ಆ ಶಬ್ದ ಕ್ವಶನ್ ಆಗಬೇಕು ಸ್ನೇಹಿತರೆ. ಶಾರ್ಟ್ ಆಗೈತೆ ನೋಡಿ. ಒಂದು ವೇಳೆ ಸ್ಥಳಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ, ಆ ಸ್ಥಳದ ಹೆಸರು ಏನು ಅಂತ ಕ್ವಶನ್ ಆಗಬೇಕು. ಅಂದರೆ ಅವಳು ಎಲ್ಲಿಗೆ ಹೊಂಟುತ್ತಿದ್ದಾಳೆ. ಒಂದು ವೇಳೆ ಹೆಸರನ್ನು ಕೊಟ್ಟಿದ್ದಾರೆ, ಯಾರು ಆ ಸ್ಥಳಕ್ಕೆ ಹೊಂಟಿದ್ದಾರೆ, ಈ ರೀತಿ ಅಂತ ನೀವು ಬರೀಬೇಕು. ನಾನು ಎಲ್ಲ ನೋಟ್ಸ್ ಒಳಗೆ PDF ಹಾಕಿದ್ದೇನೆ, ಅಲ್ಲಿ ನೋಡಬಹುದು. ಮೈ ಫ್ರೆಂಡ್ ಲೈವ್ಸ್ ಇನ್ ಅಮೇರಿಕಾ. ಇದನ್ನು ಸಹ WH ಕ್ವಶನ್ ಮಾಡಿ ಅಂತ ಕೇಳ್ತಾರೆ. WH ಕ್ವಶನ್ ಸಹ ಕೇಳ್ತಾರೆ ಮತ್ತು ಫ್ರೇಮಿಂಗ್ ಕ್ವಶನ್ ಅಥವಾ SR ಟೈಪ್ ಸಹ ಕೇಳ್ಬೋದು. ಹಿ ಲವ್ಸ್ ಟು ಪ್ಲೇ ಕ್ರಿಕೆಟ್. ಫ್ರೇಮ್ WH ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ ನೋಡಿ. ಇಲ್ಲಿ ಅಮೇರಿಕಾ ಸ್ಥಾನದ ಹೆಸರು. ಮೈ ಫ್ರೆಂಡ್ ಲಿವ್ಸ್ ಇನ್ ಅಮೇರಿಕಾ. ವೇರ್ ಹೀಸ್ ಫ್ರೆಂಡ್ ಲೈವ್ಸ್, ಈ ರೀತಿಯಾಗಿ ಸಹ ಮಾಡಬೇಕಾಗುತ್ತದೆ. ಅದರ ರೂಲ್ಸ್ ಏನು ಎಲ್ಲ ನೋಡಬೇಕು. ಇನ್ನು ಪ್ಲೇ ಕ್ರಿಕೆಟ್, ಅವನು ಏನು ಆಡುತ್ತಿದ್ದಾನೆ ಅಂತ ನೀವು ಕ್ವಶನನ್ನು ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ, ಒಂದು ವೇಳೆ ಸ್ನೇಹಿತರೆ ಒಂದೇ ಶಬ್ದ ಇರ್ತದೆ ಅಲ್ವಾ ಸಬ್ಜೆಕ್ಟ್, ಅದಕ್ಕೆ ಅಂಡರ್ಲೈನ್ ಮಾಡಿದರೆ ನೀವು ಬಂಪರ್ ಆಫರ್ ಇದ್ದ ಹಾಗೇನೆ. ಏಕೆಂದರೆ ಇಲ್ಲಿ ಬರೀ ಏನು ಮಾಡೋದಿಲ್ಲ ಸ್ನೇಹಿತರೆ. ಕೀರ್ತಿ ಅಂದರೆ ಏನು, ಮನುಷ್ಯನಿಗೆ ಯಾರು ಅಂತ ಕೇಳಲು ಏನು ಇಂಗ್ಲೀಷ್ನಲ್ಲಿ ಏನು ಯೂಸ್ ಮಾಡಬೇಕು, ಹೂ ಅಂತ ಯೂಸ್ ಮಾಡಬೇಕು. ಹೂ ಇಸ್ ಗೋಯಿಂಗ್ ಟು ಮೈಸೂರು. ಆದರೆ ಇವುಗಳು ಸೆಂಟೆನ್ಸ್ ಇದೆ ಅಲ್ವಾ, ಲಾಸ್ಟಿಗೆ ಅಂಡರ್ಲೈನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಏಕೆಂದರೆ ಇಲ್ಲಿ ಈಸ್ ಹಚ್ಚಬೇಕು, ವಾಸ್ ಹಚ್ಚಬೇಕು, ಡಸ್ ಹಚ್ಚಬೇಕು, ಡಿಡ್ ಹಚ್ಚಬೇಕು ಅಂತ ನೀವೇ ವಿಚಾರ ಮಾಡಬೇಕಾಗುತ್ತದೆ. ಇದಕ್ಕೆ ನೀವು ಸ್ವಲ್ಪ ಟೆನ್ಸ್ ನಾಲೆಜ್ ಸಹ ಇರಬೇಕಾಗುತ್ತದೆ. ಆದರೆ ಇದಕ್ಕೆ ಟೆನ್ಸ್ ನಾಲೆಜ್ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಫಸ್ಟ್ನೇದಕ್ಕೆ ಅಂಡರ್ಲೈನ್ ಹಾಕಿದರೆ ಈ ರೀತಿಯಾಗಿ ಟೆನ್ಸ್ನ ನಾಲೆಜ್ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹೂ, ವಾಟ್, ವೇರ್ ಹಾಕಿದರೆ ಸಾಕಾಗಿ ಬಿಡುತ್ತದೆ. ಇನ್ನು ದ ನೆವಿಲ್ ರಿವರ್ is the longest river in the world. ಯೂಸ್ ಕರೆಕ್ಟ್ ಫಂಕ್ಷನಲ್ ಮಾರ್ಕ್, ಅಂದರೆ ಸರಿಯಾದ ಚಿಹ್ನೆಯನ್ನು ಹಾಕಿ ಅಂತ ಕೇಳಿದ್ದಾರೆ. ವಾಟ್ ಈಸ್ ಬ್ಯೂಟಿಫುಲ್ ಫ್ಲವರ್ ಈಸ್ ಇಟ್. ಸಾರಿ, ಇಲ್ಲಿ ನೀವು ವಿರಾಮ ಚಿಹ್ನೆಯನ್ನು ಹಾಕಬೇಕು. ಅಂದರೆ ಕೋಮ ಅಂತಾರಲ್ವ, ಕೋಮನ್ನು ಹಾಕಬೇಕು. ಈ 4 ಮತ್ತು 5ರಲ್ಲಿ ಈ ರೀತಿಯಾಗಿ ನಿಮಗೆ ಮಾರ್ಕ್ ಮೇಲೂ ಸಹ ಕ್ವಶನ್ ಕೇಳ್ತಾರೆ, ಯಾವ ರೀತಿ ಯಾವ ಮಾರ್ಕನ್ನು ಯಾವ ಸೆಂಟೆನ್ಸ್ನಲ್ಲಿ ಹಾಕಬೇಕು ಅಂತ. ಇನ್ನು ಸ್ನೇಹಿತರೆ, ಇದು ನಿಮಗೆ ತುಂಬಾ ಈಸಿ. ಪಾಸ್ ಆಗಲು ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ, ಅಥವಾ ಸರಳ ಸಹ. ಏಕೆಂದರೆ ಅವರು 5 ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 1ನೇದಾತು 2ನೇದಾತು, ಇಲ್ಲಿ ನೋಡಿ 3, 4, 5 ಇದನ್ನು ನೀವು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಹಿಂದೆ ಮುಂದೆ ಆಗಿ ಕೊಟ್ಟಿರ್ತಾರೆ. ಆದರೆ ನೀವು ಅದನ್ನು ಸರಿಯಾಗಿ ಬರೀಬೇಕು. ಅವರು ಏನಂತ ಕೊಟ್ಟಿರ್ತಾರೆ, ದ ಸ್ಕೈ ಟರ್ನ್ಡ್ ಡಾರ್ಕ್ ಆ್ಯಂಡ್ ಕ್ಲೌಡ್ಲಿ. ಅಂದರೆ ಮೋಡ ಸಡನ್ನಾಗಿ ಕಪ್ಪಾಯಿತು, ನಾನು ಸಡನ್ನಾಗಿ ಮಳೆ ಬರಲು ಆರಂಭಿಸಿತು, ನಾನು ಸ್ಪೀಡಾಗಿ ಹೋಗತೊಡಗಿದೆ, ನಾನು ನಡೆದಾಡುತ್ತಾ ಇದ್ದೆ, ಒಮ್ಮೆ ಏನದು ವಾತಾವರಣ ಚೇಂಜ್ ಆಯಿತು, ಈ ರೀತಿಯಾಗಿ ಸಹ ಕೇಳ್ತಾರೆ. ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ ಸೆಂಟೆನ್ಸ್, ಅದನ್ನು ನೀವು ಸರಿಯಾಗಿ ಜೋಡಣೆ ಮಾಡಿ ಬರೀಬೇಕು. ಇನ್ನು ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಒಂದು ಸರಳ ಮೆಥಡ್ ಯೂಸ್ ಮಾಡ್ಬೋದು. ಏನಂದರೆ ಅವರು ಒಟ್ಟಾಗಿ 5 ಕ್ವಶನ್ ಕೊಟ್ಟಿರ್ತಾರೆ. ನೀವು ಪ್ರೆಸೆಂಟೇಷನ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಅಥವಾ ಐ ಕಾಂಟ್ಯಾಕ್ಟನ್ನು ಬಿಟ್ಟು ಉಳ್ಕೋದು ಏನು 4 ಇದೆ ಅಲ್ವಾ, 4 ಟೆಡೆಟಾಕ್ಸ್ ಇದೆ ಅಲ್ವಾ, ಆ 4 ಟೆಡೆಟಾಕ್ಸನ್ನು ಮಾಡಿಬಿಡಿ ಸ್ನೇಹಿತರೆ. ಆ 4 ಟೆಡೆಟಾಕ್ಸನ್ನು PDF ನಾನು ಕಮ್ಯುನಿಟಿ ಲಿಂಕಲ್ಲಿ ಹಾಕಿದ್ದೇನೆ. ಒಂದು ವೇಳೆ ಆ PDF ನಿಮಗೆ ಕಮೆಂಟ್ನಲ್ಲಿ ಬೇಕಾದರೆ ಟೆಡೆಟಾಕ್ಸ್ PDF ಅಂತ ಹಾಕಿ ನಾನು ಅದನ್ನು ಕಳಿಸಿಬಿಡ್ತೇನೆ, ಅಥವಾ PDF ಅಂತ ಹಾಕಿ ನಾನು ಲಿಂಕ್ ಕಳಿಸ್ತೇನೆ. 4 ಟೆಡೆಟಾಕ್ಸನ್ನು ಮಾಡಿದರೆ ನೀವು ಏನದು ಈ ಪ್ರೆಸೆಂಟೇಷನ್ ಆಗಿರ್ಬೋದು ಮತ್ತು ಬಾಡಿ ಲ್ಯಾಂಗ್ವೇಜ್ನ ಇದನ್ನು ಮಾಡುವ ಅವಶ್ಯಕತೆಯೇ ಇಲ್ಲ. 4 ಮಾಡಿದರೆ ಇಲ್ಲೇ ಬಂದುಬಿಡ್ತವೆ. ಅಂದರೆ ಅವು ತುಂಬ ಸರಳ ಇವೆ ಸ್ನೇಹಿತರೆ.
ಇದಕ್ಕೆ ನೀವು ಕೇವಲ 5 ಮಾರ್ಕ್ಸಿಗೆ 2 ಪೇಜ್ ಬರೆಯುವ ಅವಶ್ಯಕತೆ ಇಲ್ಲ. ಒಂದು ಪೇಜ್ ಬರೆದರೂ ಸಹ ನೀವು ಕರೆಕ್ಟಾಗಿ ಒಂದು ಪೇಜ್ ಬರೆದ್ರು ಮತ್ತು 1.5 ಪೇಜ್ ಬರೆದರೂ ನಡೀತದೆ. ಆದರೆ ನೀವು ಸ್ವಲ್ಪ ಯಾವ ಇಂಪಾರ್ಟೆಂಟ್ ವರ್ಡ್ಸ್ ಇರ್ತಾವಲ್ಲ ಅದನ್ನು ನೀವು ಸ್ವಲ್ಪ ಹೈಲೈಟ್ ಮಾಡಿದರೆ ಸಾಕು. ಒಂದೇ ಪೇಜ್ ಬರೆದರೂ ಸಹ ಕೊಡ್ತಾರೆ. ಈಗ ಎಕ್ಸಾಂಪಲ್ IAS ಆಫೀಸರ್ ಸುರಭಿ ಅವರು ಎಲ್ಲಿ ಜನಿಸಿದರು, ಆ ಮಧ್ಯಪ್ರದೇಶದಲ್ಲಿ ಜನಿಸಿರ್ತಾರಲ್ವ, ಆ ಮಧ್ಯಪ್ರದೇಶನ ಹೈಲೈಟ್ ಮಾಡುವುದು, ಈ ರೀತಿಯಾಗಿ ಮಾಡಬಹುದು. ಇವು ತುಂಬ ಒಂದು ರೀತಿಯಾಗಿ ಸಮರಿ ಮಾಡಿದ್ದಕ್ಕಿಂತಲೂ ಸರಳ ಸ್ನೇಹಿತರೆ. ನೀವು ಜನರಲ್ ಆಗಿಯೂ ಸಹ ಬರೀಬಹುದು. ಇವು 4 ಟೆಡಿ ಟಾಕ್ಸ್ ಇದೆ ಅಲ್ವಾ, ಜನರಲ್ ಆಗಿ ಅವನು ಏನು ಹೇಳಿದನು ಹಾಗೆ ಹೀಗೆ ಅಂತ ನೀವು ಜನರಲ್ ಆಗಿ ಗೊಳ್ಳ ಸಹ ಬರೀಬೋದು. ಬಾಯ್ಪಾಟ್ ಮಾಡೋ ಅವಶ್ಯಕತೆಯೂ ಸಹ ಬೀಳೋದಿಲ್ಲ. ಆದ್ದರಿಂದ ನಾನು ನಿಮಗೆ ಟೆಡಿ ಟಾಕ್ಸ್ ಆಯ್ಕೆ ಮಾಡಿ ಅಂತ ಹೇಳ್ತೇನೆ. ಒಂದು ವೇಳೆ ನೀವು ಇದನ್ನು ಆಯ್ಕೆ ಮಾಡಿದ್ರೆ ನಿಮಗೆ ಸ್ವಲ್ಪ ಟಫ್ ಆಗ್ಬೋದು. ಪ್ರೆಸೆಂಟೇಷನ್ ಸ್ಕಿಲ್ ಅಂದರೆ ಅವು ಯಾವ ರೀತಿಗೆ ಪ್ರೆಸೆಂಟೇಷನ್ ಸ್ಕಿಲ್ ಇದಾವೋ ಅದನ್ನು ನೀವು ಕರೆಕ್ಟಾಗಿ ಬರೀಬೇಕಾಗುತ್ತದೆ ವರ್ಡ್ ವರ್ಡ್. ಆದರೆ ನೀವು ಸ್ವಲ್ಪ ಬಾಯಿ ಮಾತಿಗೆ ಬರೆದರೂ ಸಹ ನಡೀತಿದೆ. ನಾನು ಎಲ್ಲ ಎಷ್ಟು ಸರಳವಾಗುತ್ತದೋ ಅಷ್ಟು ಸರಳವಾಗಿ ತಿಳಿಸಿದ್ದೇನೆ. ಒಂದು ವೇಳೆ ನಿಮಗೆ ನಾನು ಹೇಳಿದ್ದು ಅರ್ಥವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಿಮಗೆ ಅರ್ಥವಾಗಲಿ ಅಂತ ನಾನು ಕೆಲವೊಂದು ವಾಕ್ಯಗಳನ್ನು ರಿಪೀಟ್ ಮಾಡಿದ್ದೇನೆ. ನಿಮಗೆ ಬೋರ್ ಆಗಿದ್ದರೆ ಸಾರಿ, ಆದರೆ ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ಬರಿಗೂ ಸಹ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು.